ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ದಿನ ರಾಯರ ವರ್ಧಂತಿ ಅಂತ ಕರಿತೀವಿ. ಅಂದರೆ ರಾಯರ ಮಹೋತ್ಸವ ಹುಟ್ಟಿರ್ತಕ್ಕಂಥದ್ದು 355ನೇ ವರ್ಧಂತಿ ಅಂತ ಕೂಡ ಕರೆದು ರಾಯರ ಮಹೋತ್ಸವವನ್ನು ಮಾಡ್ತಕ್ಕಂಥ ಸಂದರ್ಭ. 29ರಿಂದ 31ವರೆಗೂ ಕೂಡ ಈ ಕಾರ್ಯಗಳು ನಡೀತಕ್ಕಂಥದ್ದಿರ್ತದೆ. ರಾಯರು ಅಂದಾಗ ನಮಗೆ ಬರೋದು ಗುರುವಿನ ತತ್ವವಲ್ವಾ. ನಾವೀಗ ಆಲ್ರೆಡಿ ಎಲ್ಲ ಸೀರಿಯಲಲ್ಲೂ ಕೂಡ ನೋಡ್ತಾ ಇದ್ದೀವಿ. ರಾಯರ ಆರಾಧನೆ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಜ್ಞಾನ ಹೋಗ್ತದೆ, ಗುರುವಿನ ಬಲ ಹೇಗೆ ಸಿಗ್ತಕ್ಕಂಥದ್ದಿರ್ತದೆ. ರಾಯರು ಮಾಡಿರ್ತಕ್ಕಂಥ ಲೀಲೆಗಳನ್ನು ನಾವೆಲ್ಲ ಕೂಡ ಕೊಂಡಾಡಿ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಕಥಾನ ರೂಪದಲ್ಲಿ ಅನೇಕ ಆಚಾರ್ಯರುಗಳು ಬೇಕಾದಷ್ಟು ಅವರ ಕಥೆಗಳನ್ನು ಹೇಳಿರ್ತಕ್ಕಂಥದ್ದು ನಿದರ್ಶನವಿದೆ. ಹಾಗೆ ಅವರ ಧ್ಯಾನವನ್ನು ಮಾಡಿದಾಗ ಸಕಲ ಸಿದ್ಧಿಗಳಾಗುತ್ತೆ ಅಂತಕ್ಕಂಥದ್ದು ವಾಡಿಕೆಯ ಮಾತು. ರಾಯರ ಅನುಗ್ರಹದಿಂದ ಅನೇಕ ವಿಚಾರಗಳಲ್ಲಿ ನಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ. ಜ್ಞಾನ ವೃದ್ಧಿ, ದೇವರ ಆಶೀರ್ವಾದ, ಅನೇಕ ರೀತಿಯಲ್ಲಿ ಮಹಾಪುರುಷನನ್ನು ನಾವು ಕೊಂಡಾಡ್ತಕ್ಕಂಥದ್ದು. ಗುರುವಿಗೆ ಸಮಾನ ಅಂದರೆ ಗುರುವಿನ ಆಚಾರ್ಯರು ಗುರು ರಾಘವೇಂದ್ರರು ಕೂಡ ಅವರ ಒಂದು ಲೀಲೆಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ಖಂಡಿತ. ಹಾಗಾಗಿ ತುಂಬ ಜನಕ್ಕೆ ವಿದ್ಯಾ ಅರ್ಜನೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅನೇಕ ಜನಗಳಿಗೆ ಒಂದು ಜ್ಞಾನ ದೀಪವಾಗಿ ದಾರಿ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾಪುರುಷ ಆಗಿರ್ತಕ್ಕಂಥವ್ರು ರಾಯರು. ಸೊ ಈ ವರ್ಧಂತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸರಳವಾಗಿ ಈ ರಾಯರ ಅನುಗ್ರಹ ನಿಮ್ಮ ಮೇಲೆ ಬೇಕು ಅಂದಾಗ ಕೇವಲ ನೈವೇದ್ಯದ ರೂಪದಲ್ಲಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಖಾದ್ಯ, ಪ್ರಿಯವಾಗಿರ್ತಕ್ಕಂಥ ಒಂದು ಖಾದ್ಯಗಳನ್ನು ಮಾಡಿ ಬಡಿಸ್ತಕ್ಕಂಥದ್ದು, ರಾಯರಿಗೆ ನೈವೇದ್ಯದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ರಾಯರ ಕೃಪೆಗೆ ಅನುರಾಗರಾಗ್ತಾರೆ. ಅದು ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ನೋಡಿ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಈ ದಿನದ ಫಲಾಫಲ ತಿಳ್ಕೊಳ್ಳೋಣ. ಸೊ ಶನಿವಾರ ಈ ದಿನ ಪ್ರಥಮ ತಿಥಿ 9:56 ನಿಮಿಷದವರೆಗೂ ಇರುತ್ತೆ. ತದನಂತರ ದ್ವಿತೀಯ ತಿಥಿ ಪ್ರಾರಂಭವಾಗುತ್ತೆ. ಕೃಷ್ಣಪಕ್ಷ ಧೃತಿಯೋಗ ಇರ್ತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ, ಗುರುವಿನ ಒಂದು ನಕ್ಷತ್ರದಲ್ಲಿ. ನೋಡಿ, ಇವತ್ತು ಗುರುವಿನ ನಕ್ಷತ್ರನೇ ಕೂಡ ಇದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:18 10:53 ಯಮಗಂಡಕ ಕಾಲ ಮಧ್ಯಾಹ್ನ 2:02 3:37 ಗುಳಿಕ ಕಾಲ ಬೆಳಗ್ಗೆ 6:09 7:44 ಹಾಗೆ ದಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಬೆಳಗ್ಗೆ 5:57 6:48 ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 11:56 ಮಧ್ಯಾಹ್ನ 12:47 ಸ್ನೇಹಿತರೆ, ಈ ದಿನ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಈ ದಿನ ಚತುರ್ಥ ಭಾವದಲ್ಲಿದ್ದಾನೆ ಗುರು. ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಜ್ಞಾನ ವೃದ್ಧಿ, ನೆಮ್ಮದಿಯನ್ನು ಕಾಣ್ಕೊಳ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಅಮ್ಮನ ಒಂದು ಅನುಗ್ರಹ ಅಂದರೆ ಅಮ್ಮನ ಪ್ರೀತಿ, ಒಂದು ನೆಮ್ಮದಿಯನ್ನು ತಗೊಳ್ತಕ್ಕಂಥ ದಿನ. ಮ್ಯಾಕ್ಸಿಮಮ್ ಗುಡ್ಡಿದೆ. ಮೇಷರಾಶಿಯವರು ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಅನೇಕ ಬಾಧೆಗಳಿಗಾಗಿರ್ತಕ್ಕಂಥವ್ರು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಕೂಡ. ರಾಯರ ಆರಾಧನೆ ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವ್ರಿಗೂ ಕೂಡ ನಿಮ್ಮ ಪ್ರಯತ್ನದಿಂದ ಖಂಡಿತವಾಗಿ ಗೆಲುವನ್ನು ಸಾಧಿಸ್ತೀರ. ನಥಿಂಗ್ ಟು ವರಿ. ವೃಷಭ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಫ್ಕೋರ್ಸ್ ನಥಿಂಗ್ ಟು ವರಿ. ವೃಷಭ ರಾಶಿಯವ್ರಿಗೂ ಒಳ್ಳೆಯದಿದೆ. ಆದರೆ ವೃಷಭ ರಾಶಿಯವರಿಗೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಹಳದಿ ಸ್ವೀಟ್ಸನ್ನು ಹಂಚಿ ದಿನ ಭಾಳ ಅವಶ್ಯಕವಾಗಿ ಹಂಚಿ. ತುಂಬ ಪ್ರಶಸ್ತವಾಗಿ ಕೆಲಸ ಆಗುತ್ತೆ. ಅನೇಕವಾಗಿರ್ತಕ್ಕಂಥ
ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗ್ತಕ್ಕಂಥದ್ದಿರುತ್ತದೆ, ಒಳ್ಳೆಯದಾಗುತ್ತೆ. ಸೊ ಮಿಥುನ ರಾಶಿ ಖಂಡಿತವಾಗಿ ಹಣಕಾಸು ವಹಿವಾಟುಗಳು, ಕುಟುಂಬದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಮರಸ್ಯಗಳು ಎಲ್ಲವೂ ಲಭ್ಯವಾಗುತ್ತೆ. ನೋಡಿ, ಬಾಧೆಯನ್ನು ಕೊಡ್ತಕ್ಕಂಥದ್ದು ಗುರು ಕೂಡ ನಿಮಗೆ ಮಾರಕ ಬಾಧೆಗಿನ್ನ ಬಾಧಕಾಧಿಪತಿ ಅಂತ ಕೊಡ್ತೀವಿ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ದೂರ ಮಾಡೋಕ್ಕೆ ನಿಜವಾಗ್ಲೂ ರಾಯರ ಆರಾಧನೆ ಮಾಡಿ ಮಿಥುನ ರಾಶಿಯವರು. ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ, ಖಂಡಿತವಾಗಿ ಅತ್ಯದ್ಭುತವಾಗಿ ಲಭ್ಯವಾಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ ಕೂಡ. ಸೊ ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ, ಕಟಕ ರಾಶಿಯವ್ರಿಗೆ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿ ಫಲಗಳನ್ನು ಸಾಧಿಸ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಮಟ್ಟಿಗೆ ಚಂದ್ರನೊಟ್ಟಿಗೆ ರಾಹು ಅಷ್ಟಮದಲ್ಲಿದ್ದಾನೆ. ನೀವು ಇವತ್ತಿನ ಕೋಪವನ್ನು ನಿಯಂತ್ರಣದಲ್ಲಿಟ್ಟು ಧಾರ್ಮಿಕತೆಗೆ ಹೆಚ್ಚಿನ ಬಲವನ್ನು ಕೊಡಿ. ನಿಜವಾಗ್ಲೂ ನಿಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವಾಗುತ್ತೆ. ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ರಾಯರ ಕೈ ಹಿಡಿತಾರೆ, ಒಳ್ಳೆಯದಾಗುತ್ತೆ. ಸೊ ಸಿಂಹರಾಶಿಯ ಫಲಾಫಲ ಪೂರ್ತಿಯಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟನ್ನು ಇಟ್ಕೊಳ್ಳಿದ್ದೀರ. ಯಾರೋ ಸಿಂಹರಾಶಿಯಲ್ಲಿದ್ದೀರ, ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೀನಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಸ್ನೇಹಿತರಿಂದ, ಹಣಕಾಸಿನಿಂದ ಅನೇಕ ಬಾಧೆಗಳಿಗೆ ಒಳಗಾಗಿರ್ತಕ್ಕಂಥವ್ರು ರಾಯರ ಅನುಗ್ರಹ ಸಿಂಹರಾಶಿಯವರು ಬೀಳ್ಬಿಡುತ್ತೆ. ನೀವು ಕೂಡ ಹಳದಿಯ ಸ್ವೀಟ್ಸನ್ನು ಹಂಚಿ ರಾಯರಿಗೆ ನೈವೇದ್ಯವಾಗಿ, ನಾನು ಕೊನೆಯಲ್ಲಿ ಹೇಳ್ತಕ್ಕಂಥ ಒಂದು ನೈವೇದ್ಯವನ್ನು ಅರ್ಪಣೆಯನ್ನು ಮಾಡೋದು ಮರಿಬೇಡಿ. ಸಿಂಹರಾಶಿ ವಿಶೇಷವಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಮಾಡಿ. ಕನ್ಯಾ ರಾಶಿಯವರಿಗೆ ಕಂಕಣ ಭಾಗ್ಯದ ಲಭ್ಯ, ಗುರುವಿನ ಅನುಗ್ರಹ, ಗುರು ಬಲ ಇವೆಲ್ಲವೂ ಇದೆ. ಯಾವುದೇ ಕೇಸ್ನಲ್ಲಿ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನವೂ ಕೂಡ ಹೌದು. ಖಂಡಿತವಾಗಿ ಚೆನ್ನಾಗಿದೆ, ಒಳ್ಳೆಯದಾಗಲಿ ಕೂಡ. ತುಲಾರಾಶಿಯ ಫಲ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ದಿನ. ಕೇವಲ ಬುದ್ಧಿಶಕ್ತಿಯಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಲಭ್ಯವೂ ಇದೆ. ಖಂಡಿತ ಈ ದಿನವನ್ನು ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು, ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಿದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ. ಭಾಗ್ಯೋದಯದ ಕಾಲ. ಮನಸ್ಸಿಗೆ ಸ್ವಲ್ಪ ತುಂಬ ನೆಮ್ಮದಿ ಅನಿಸ್ಬಿಡುತ್ತಿದ್ದೀರ. ರಾಯರ ಪವಾಡವೇ ನಡೀತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ಖಂಡಿತವಾಗಿ ನಿಮಗೂ ಕೂಡ ಒಳ್ಳೆಯ ದಿನ ಇದೆ. ಹಾಗೆ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ವಿಚಲಿತರಾಗದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಮಾತಿನ ಮೇಲೆ ಹೆಚ್ಚಿನ ನಿಗಾವನ್ನು ಇಟ್ಕೊಂಡ್ರೆ ಒಳ್ಳೆಯದಿರುತ್ತೆ. ನೀವು ಕೂಡ ಸ್ವಲ್ಪ ಮಟ್ಟಿಗೆ ವೃದ್ಧರಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ರಾಯರ ಅನುಗ್ರಹ ನಿಮಗೆ ಸಿಗುತ್ತೆ. ಮಕರ ರಾಶಿ, ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನ ಕೂಡ ಹೌದು. ಖಂಡಿತವಾಗಿ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ನೀವು ಕೂಡ ಸ್ವಲ್ಪ ಮಟ್ಟಿಗೆ 12ರ ಅಧಿಪತಿ ಆಗಿರೋದ್ರಿಂದ ಈ ವೃದ್ಧರಿಗೆ ಧನ ಸಹಾಯವನ್ನು ಮಾಡಿ. ಖಂಡಿತವಾಗಿ ತುಂಬ ಶುಭವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ, ಕುಂಭರಾಶಿಯವರಿಗೆ ಸಾಲ ಬಾಧೆಯಿಂದ ವಿಮುಕ್ತರಾಗ್ತಕ್ಕಂಥ ದಿನವಾಗ್ತದೆ. ಖಂಡಿತವಾಗಿ ಮಾಡಿ. ರಾಯರ ಸೇವೆ, ಹಾಗೆ ಮಂತ್ರ, ರಾಯರ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡಿ. ಸಾಲ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ದಿನ ಶುಭವಾಗುತ್ತೆ. ಖಂಡಿತವಾಗಿ ಈ ಕೆಲಸವನ್ನು ಮಾಡೋದು ಮರಿಬೇಡಿ, ಒಳ್ಳೆಯದಾಗುತ್ತೆ ಕೂಡ. ಯಾವುದೇ ಶತ್ರು ಬಾಧೆ ಇದ್ದರೂ ಕೂಡ ನಿವಾರಣೆಯನ್ನು ಮಾಡ್ತಕ್ಕಂಥ ದಿನವಾಗುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಸಂತಾನ ಯಾರು ಅಪೇಕ್ಷೆಯನ್ನು ಪಡ್ತಾ ಇದ್ದರೋ ಮೀನರಾಶಿಯವರು ಖಂಡಿತವಾಗಿ ರಾಯರಿಗೆ ನಿಮ್ಮ ನಿವೇದನೆಯನ್ನು ಸಲ್ಲಿಸಿ, ಹಾಗೆ ಸರಳವಾಗಿರ್ತಕ್ಕಂಥ ನಾನು ಹೇಳ್ತಕ್ಕಂಥ ಖಾದ್ಯವನ್ನು ನೈವೇದ್ಯಗಿಡಿ. ಅತಿಯಾದಂಥ ಒಂದು ವ್ಯಾಮೋಹವನ್ನು ಬಿಟ್ಟುಬಿಡಿ. ಮೀನರಾಶಿಯವರಿಗೆ ಶುಭದ ಕಾಲ ಆಗುತ್ತೆ ಈ ದಿನ. ದೈವಿಕವಾಗಿರ್ತಕ್ಕಂಥ ಮನೋಭಾವ ಅತ್ಯಂತ ಶುಭ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇಷ್ಟು ಈ ದಿನದ 12 ರಾಶಿಗಳ ಫಲಾಫಲ. ಸ್ನೇಹಿತರೆ, ಈ ಒಂದು ರಾಯರ ವರ್ಧಂತಿ ಇರೋದ್ರಿಂದ ಇವತ್ತು ರಾಯರನ್ನು ಪೂಜೆ ಮಾಡಿ, ಪಂಚೋಪಚಾರ ಪೂಜೆಯನ್ನು ಮಾಡಿ, ನೈವೇದ್ಯಕ್ಕೆ ಹಯಗ್ರೀವಂ ಅಂತ ಕರಿತೀವಿ. ಹಯಗ್ರೀವ ನೈವೇದ್ಯ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು ಅವರಿಗೆ. ಅತ್ಯಂತ ಎಲ್ಲ ಇದರಲ್ಲೂ ಕೂಡ ಈ ಖಾದ್ಯ, ಈ ನೈವೇದ್ಯ ಅವರಿಗೆ ಭಾಳ ಇಷ್ಟ. ಅವರು ತಿಂಡಿ ತಿನ್ನೋಕ್ಕೆ, ಅಂದರೆ ತಿಂಡಿ ತಿನಿಸುಗಳಿಗೆ. ಇದು ಬೇಳೆಕಾಳಿನಿಂದ, ಬೆಲ್ಲದಿಂದ, ಕಾಯಿಯಿಂದ ಮತ್ತು ತುಪ್ಪದಿಂದ ತಯಾರಿಸಿದ ಖಾದ್ಯ ಅಂತ ಕೂಡ ಕರಿತೀವಿ. ಈ ಹಯಗ್ರೀವಮನ್ನು ಆ ರಾಯರಿಗೆ ಪೂಜೆ ಆದ ನಂತರ ನೀವು ಮಾಡಿ ಸಿಹಿಯಾಗಿರ್ತಕ್ಕಂಥ ಹಯಗ್ರೀವವನ್ನು ಕೊಡೋದ್ರಿಂದ ಅವರಿಗೆ ಮನಸ್ತೃಪ್ತಿಯಾಗಿ ನಿಮಗೆ ಆಶೀರ್ವಾದ ಬೇಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ಇರುತ್ತೆ. ಖಂಡಿತ ಇದನ್ನು ಫಾಲೋಅಪ್ ಮಾಡಿ, ಒಳ್ಳೆಯದಾಗುತ್ತೆ. ರಾಯರ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.